ಕಾಂಗ್ರೆಸ್ನ ಭದ್ರಕೋಟೆ ಅಂತಿದ್ದಂತಹ ಮಾಜಿ ರಾಜ್ಯಾಧ್ಯಕ್ಷ ಭೂಪೇನ್ ಕುಮಾರ್ ಬೋರಾ ಕೈಪಾಳ್ಯಕ್ಕೆ ಕೈಕೊಟ್ಟ ಕಮಲ ಮುಡಿಯಲು ಸಜ್ಜಾಗಿದ್ದಾರೆ. ಈ ಕುರಿತು ಸ್ಟೋರಿ ಒಂದಿದೆ, ನೋಡ್ಕೊಂಡು ಬನ್ನಿ. ಕಾಂಗ್ರೆಸ್ಗೆ ಬಾಯ್ ಬಾಯ್, ಕಮಲಕ್ಕೆ ಜೈ ಜೈ. ಕೈಕೊಟ್ಟು ಬಿಜೆಪಿ ಸೇರಿದ ಮಾಜಿ ರಾಜ್ಯಾಧ್ಯಕ್ಷ. ಅಸ್ಸಾಂ ವಿಧಾನಸಭಾ ಚುನಾವಣೆಗೆ ಇನ್ನು ಕೆಲವೇ ತಿಂಗಳು ಬಾಕಿ ಇರುವಾಗ ಅಸ್ಸಾಂ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷ ಭೂಪೇನ್ ಕುಮಾರ್ ಬೋರಾ ಅವರು ಸುದೀರ್ಘ 32 ವರ್ಷಗಳ ಕಾಂಗ್ರೆಸ್ ಜೊತೆಗಿನ ಬಾಂಧವ್ಯವನ್ನ ಕಳೆದುಕೊಂಡು ಕೇಸರಿ ಪಾಳ್ಯಕ್ಕೆ ಸೇರ್ಪಡೆಗೊಳ್ಳೋದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ನಿನ್ನೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು ಬೋರಾ ಅವರ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆ ನಡೆಸಿದ ನಂತರ ಈ ಮಹತ್ವದ ಘೋಷಣೆ ಹೊರಬಿದ್ದಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮನ್ನ ನಿರ್ಲಕ್ಷಿಸಲಾಗ್ತಾ ಇದೆ ಅಂತ ಬೇಸತ್ತಿದ್ದ ಬೋರಾ ಫೆಬ್ರವರಿ 22ರಂದು ಅಧಿಕೃತವಾಗಿ ಬಿಜೆಪಿ ಸೇರಲಿದ್ದಾರೆ. ಚುನಾವಣೆಗೆ ಮುನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ಶಾಕ್. ಭೂಪೇನ್ ಬೋರಾ ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ರು. ಆದರೆ ಪಕ್ಷದ ಹೈಕಮಾಂಡ್ ಅವರ ರಾಜೀನಾಮೆಯನ್ನ ಸ್ವೀಕರಿಸಲಿಲ್ಲ. ಈ ನಿರ್ಧಾರ ಬದಲಾಯಿಸುವಂತೆ ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ನಾಯಕರು ಮನವೊಲಿಕೆಗೆ ಮುಂದಾಗಿದ್ರು. ಆದರೆ ಕೊನೆಗೂ ಕಾಂಗ್ರೆಸ್ ತೊರೆಯೋ ತಮ್ಮ ನಿರ್ಧಾರಕ್ಕೆ ಬದ್ಧರಾಗಿರುವ ಭೂಪೇನ್ ಬೋರಾ ಸಿಎಂ ಹಿಮಂತ ಶರ್ಮಾ ಅವರನ್ನ ಭೇಟಿಯಾಗಿದ್ದು ಬಿಜೆಪಿಗೆ ಸೇರ್ಪಡೆಗೊಳ್ಳಲಿದ್ದಾರೆ. हाईकमान को रिजिग्नेशन भेजा है. वो भी कांग्रेस हाईकमान मेरा घर में भी बैठा है, मेरा स्टेट लीडरशिप भी है. इसलिए मैं जब जरूरत होगा आप लोग को मैं बुला के पूरा बात विस्तार से करेगा. वकील गोगोई जी भी मुझे बुला है, आपके लिए हमारा दरवाजा खुला है. लुरिन गोगोई जी ने भी फोन किया, सीएम ने मुझे फोन नहीं किया, तो मैं सुना भी नहीं. मैं लीडरशिप का साथ बैठा हूँ, लेकिन मुझे लुरिन गोगोई जी, वकील गोगोई जी भी, सीपीएम का भी आया, कांग्रेस का प्रेसिडेंट सीएलपी सब है. लेकिन ये बड़ा बात नहीं है. एक है मैं रिजाइन दिया है, मैं रिजिग्नेशन सबमिट किया है. क्यों किया है थोड़ा थोड़ा आप लोग को सबको मालूम भी है, सबको मालूम है. ऐसा नहीं है जो मालूम नहीं है. राजगुरु जी को 1-to-1 इंटरव्यू में भी कुछ दिन पहले मैं कुछ हिंट्स दिया था जो क्या चल रहा है. ये बिहाली से शुरू हुआ. ಪಕ್ಷದ ಹಿರಿಯ ನಾಯಕತ್ವದ ನಿರ್ಲಕ್ಷ್ಯದಿಂದ ಬೇಸತ್ತು ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿದ್ದ ಬೋರಾ ಈಗ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರ ಸಮ್ಮುಖದಲ್ಲಿ ಬಿಜೆಪಿಯತ್ತ ಹೆಜ್ಜೆ ಇಟ್ಟಿದ್ದಾರೆ. ಪಂಚ ರಾಜ್ಯ ಚುನಾವಣೆಗೆ ಕೆಲವು ದಿನಗಳು ಬಾಕಿ ಇರುವಾಗಲೇ ಭೂಪೇನ್ ಕುಮಾರ್ ಬೋರಾ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಪಡೆಯಾಗೋದಕ್ಕೆ ಮುಂದಾಗಿರೋದು ಕುತೂಹಲ ಮೂಡಿಸಿದೆ.